ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೀಗ ಹೋಗ್ತಾ ಇರೋದು ಕೊಡಗು ಡಿಸ್ಟಿಕ್ ಸೋಮವಾರಪೇಟೆ ಹತ್ರ ಇರುವಂಥ ಮಲ್ಲಳ್ಳಿ ಫಾಲ್ಸ್ಗೆ. ಇದು ಗೊರೂರು ಡ್ಯಾಮ್ ಎಂಟ್ರೆನ್ಸ್. ಇದು ನೀರಿನ್ನೂ ಬಿಟ್ಟಿರಲಿಲ್ಲ, ಸಂಜೆ ಹಂಗೆ ಬಿಡ್ತಾರೆ. ಸೊ ಅದು ವಿಡಿಯೋ ಮುಂದೆ ಆಗ್ತಾ ಹೋಗ್ತೀನಿ. ಈ ಮಲ್ಲಳ್ಳಿ ಫಾಲ್ಸು ಹಾಸನಿಂದ 76 ಕಿಲೋಮೀಟರ್ ಇದೆ, ಮತ್ತಿನ ಸೋಮವಾರಪೇಟೆಯಿಂದ 22 ಕಿಲೋಮೀಟರ್ ಇದೆ, ಮತ್ತಿನ ಶನಿವಾರ ಸಂತೆಯಿಂದ 46 ಕಿಲೋಮೀಟರ್ ಇದೆ, ಮತ್ತಿನ್ನು ಬಿಸ್ಲೆಘಾಟು ಅಥವಾ ಪಟ್ಲ ಬೆಟ್ಟ ಅಂತ ಬರುತ್ತಲ್ಲ, ಸೊ ಅಲ್ಲಿಂದ 16 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಕೂಡ್ ರಸ್ತೆ ಇದೆ. ಇದೇ ಕೂಡ್ ರಸ್ತೆಯಿಂದ ಇಲ್ಲಿಂದ ಮುಂದೆ 16 ಕಿಲೋಮೀಟರ್ ಆಗುತ್ತೆ. ಸ್ಟ್ರೈಟ್ ಹೋದರೆ ಸುಬ್ರಹ್ಮಣ್ಯ ಮತ್ತು ಬಿಸ್ಲೆಘಾಟಿಗೆ ಹೋಗ್ಬೋದು. ಇದೇ ರೋಡು ಮಲ್ಲಳ್ಳಿ ಫಾಲ್ಸ್ಗೆ ಹೋಗುವಂಥದ್ದು. ಅಲ್ಲಿ ದೂರದಲ್ಲಿ ಏನು ಬೆಟ್ಟ ಗುಡ್ಡಗಳು ಕಾಣ್ತಿದೆ, ಅದರ ಆಚೆ ಹೋದ್ರೇ ಮಲ್ಲಳ್ಳಿ ಫಾಲ್ಸು ಸಿಗುವಂಥದ್ದು. ನೋಡ್ಬೋದು ಈ ಗುಡ್ಡಗಳಿದೆಯಲ್ಲ, ಮತ್ತು ಈ ರೈಟ್ ಸೈಡ್ ಇರೋಂಥ ಗುಡ್ಡಗಳು ಮತ್ತು ಆ ಮಲ್ಲಳ್ಳಿ ಫಾಲ್ಸ್ ಹರಿದೋಗುತ್ತೆ. ಸೊ ಇದು ಪಾರ್ಕಿಂಗ್ ವ್ಯವಸ್ಥೆ ಇರುವಂಥ ಜಾಗ. ಇದ್ರ ಮೇಲೆ ತುಂಬ ಗಾಡಿಗಳು ಪಾರ್ಕ್ ಮಾಡ್ಬೋದು. ಮತ್ತು ನಾವು ಊಟ ತಿಂಡಿಗೆ ಮತ್ತು ಕುಡಿಯೋ ನೀರಿಗಾಗಲಿ ಯಾವುದಕ್ಕೂ ಇಲ್ಲಿ ಸಮಸ್ಯೆ ಅಂತ ಇರಲ್ಲ, ಯಾಕಂದರೆ ಅಂಗಡಿಗಳಿರುತ್ತೆ. ಇಲ್ಲಿ ಪಾರ್ಕಿಂಗ್ ಅಂತೂ ತುಂಬ ವಿಶಾಲವಾಗಿದೆ. ನೋಡ್ಬೋದು, ಒಂದು ಗಾಡಿಗೆ ಬೈಕಿಗೆ 20 ರೂಪಾಯಿ, ಮತ್ತು ಕಾರಿಗೆಲ್ಲ 30-40 ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿಂದ ಪಾರ್ಕಿಂಗಿಂದ ಡೌನಿಗೆ ಬಂದರೆ ಇಲ್ಲೇ ಹತ್ರನೇ ಕಾಣುತ್ತೆ. ನೋಡ್ಬೋದು ಮಲ್ಲಳ್ಳಿ ಫಾಲ್ಸ್. ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ, ಬೇಸಿಗೆಗಾಲದಲ್ಲಿ ಹೋದರೆ ಅಷ್ಟೊಂದು ನೀರಿರಲ್ಲ. ಸೊ ನಾವೇ ಹೋಗಿರೋದು ಮಳೆಗಾಲ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬ ಇರಿತಾ ಇದೆ. ಸೊ ಇದೇ ನದಿ ಮುಂದೆ ಕುಮಾರಧಾರ ಸೇರಿಕೊಂಡು ಸುಬ್ರಹ್ಮಣ್ಯ ರೂಟ್ ಹೋಗುವಂಥದ್ದು. ಇದು ನೋಡ್ಬೋದು ಎಷ್ಟು ಸೌಂಡ್ ಮಾಡಿಕೊಂಡು ಹರಿತಾ ಇದೆ ಫಾಲ್ಸ್ ಅಂತ. ಸೊ ಇಲ್ಲಿ ಪೊಲೀಸೆಲ್ಲ ಹಾಕಿದ್ದಾರೆ. ಈ ಬಂಡೆ ಹತ್ರ ಹೋಗಿ ಎಲ್ಲ ವಿಡಿಯೋ ಮಾಡ್ಬೋದು, ಬಟ್ ಇದು ತುಂಬ ಡೇಂಜರ್ ಜಾಗ. ಇದು ಸಾಧ್ಯ ಆದಷ್ಟು ಅಲ್ಲಿಗೆ ಹೋಗ್ತಾರೆ, ಕೆಳಗಡೆ ಇಳಿದು ಹೋಗಿ ವಿಡಿಯೋ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ. ಹತ್ತೋಕೆ ಇಳಿಯೋಕೆ ಏನು ಯಾವುದೇ ಸಮಸ್ಯೆ ಇರಲ್ಲ, ಯಾಕಂದರೆ ಮೆಟ್ಲುಗಳು ವ್ಯವಸ್ಥೆ ಇದೆ. ಪ್ರತಿ ಕ್ರಾಸಿಂಗ್ ಬಂದಾಗಲೂ ನೀರಿನ ಸೌಂಡು ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಆ ಫಾಲ್ಸು ತುಂಬ ಹತ್ರನೇ ಕಾಣ್ತಾ ಹೋಗುತ್ತೆ. ನಾವಿಲ್ಲಿ ಹೇಳೋದಕ್ಕಿಂತ ಅಲ್ಲೋಗಿ ಫೀಲ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಳೆಯ ಜಾಗ ಇದು. ಸೊ ಇಲ್ಲಿ ಫಾಲ್ಸ್ ಮೇಲೆಲ್ಲ ಹೋಗೋದಕ್ಕೆ ಬಿಡಲ್ಲ, ಯಾಕಂದರೆ ಪೊಲೀಸ್ ಹಾಕಿರ್ತಾರೆ, ಮತ್ತು ಮೆಶ್ ಎಲ್ಲ ಹೊಡೆದಿರೋದ್ರಿಂದ. ಸೊ ನಾವು ದಂಡೆಯಲ್ಲಿ ನಿಂತ್ಕೊಂಡು ಮಾತ್ರ ನೋಡ್ಕೊಂಬರ್ಬೋದು. ಆ ಕಡೆ ಎಲ್ಲ ದೂರದಲ್ಲೆಲ್ಲ ಕಾಣ್ತಾ ಇರೋದಲ್ಲ ಬಿಸ್ಲೆಘಾಟು, ಮತ್ತು ಈ ಕುಮಾರ ಪರ್ವತ ಎಲ್ಲ ಏನಿದೆ, ಸೊ ಅದೆಲ್ಲ ತುಂಬ ಹತ್ರ ಆಗುತ್ತೆ ಇಲ್ಲಿಗೆ.
ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ. ಹತ್ರ ಹೋದಂಗೆ ನೀರು ಬರೋ ಫೋರ್ಸಿಗೆ ಎಲ್ಲ ಒದ್ದೆ ಹೋಗ್ತೀವಿ, ಅಷ್ಟು ನೀರು ಜೋರಾಗಿ ಬರ್ತಾ ಇರುತ್ತೆ. ಸೊ ಮಳೆ ಬರ್ತಿದೆಯೇನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ತುಂಬ ಚೆನ್ನಾಗಿದೆ. ಸಾಧ್ಯ ಆದಷ್ಟು ಒಂದು ಸರಿ ಮಳೆಗಾಲದಲ್ಲಿ ವಿಸಿಟ್ ಮಾಡಿ. ಫಾಲ್ಸ್ ಇದೆಯಲ್ಲ, ಅದರ ಪಕ್ಕದಲ್ಲೇ ಬಂಡೆಗಳೆಲ್ಲ ಇದೆ. ಸೊ ಅಲ್ಲೆಲ್ಲ ಹತ್ತು ವೀಡಿಯೋ ಮಾಡ್ತಾರೆ. ನಾವು ಅಲ್ಲೇ ಮಾಡ್ತಿರೋದು. ಬಟ್ ತುಂಬ ಜಾರುತ್ತೆ, ನೋಡಿಕೊಂಡು ವೀಡಿಯೋ ಮಾಡಿಕೊಂಡ್ರೆ ಸೇಫ್ಟಿಯಾಗಿ ಬರ್ಬೋದು.
ಈ ಫಾಲ್ಸ್ ಅಂತೂ ವಾರದ ಎಲ್ಲ ದಿನವೂ ಓಪನ್ ಇರುತ್ತೆ. ಸಂಜೆ 6 ಗಂಟೆ ಮೇಲೆ ಮಾತ್ರ ಅಲೋ ಮಾಡಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಇದು ನಾನು ಆ ಕಡೆಯಿಂದ ಮರಳಿ ಫಾಲ್ಸ್ ನೋಡ್ಕೊಂಡು ಬರಬೇಕಾದ್ರೆ ರಿಟರ್ನ್ ಗೊರೂರು ಡ್ಯಾಮ್ ಓಪನ್ ಆಗಿದೆ. ಸೊ ಹಾಸನಿಂದ ಸಕಲೇಶ್ಪುರ ರೂಟ್ ಹೋದರೆ ಹತ್ರ ಆಗುತ್ತೆ ಮರಳಿ ಫಾಲ್ಸು. ಬಟ್ ನಾನು ಫ್ರೆಂಡ್ ಅವ್ರ ಕಡೆಯಿಂದ ಹೋಗಿದ್ದು, ಸೊ ಹಂಗಾಗಿ ನಾನು ಅರ್ಕ್ ರೋಡಿಂದ ಹೋಗಿದ್ದು.